ಬೆಂಗಳೂರಿನ ಮಡಿವಾಳದ ಸಿದ್ಧಾರ್ಥ ಕಾಲೋನಿಯಲ್ಲಿ ಘೋರ ದುರಂತ ನಡೆದಿದೆ. ಕಟ್ಟಡ ನಿರ್ಮಾಣ ವೇಳೆ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ದಾರೆ. ಜಾರ್ಖಂಡ್ ಮೂಲದ ಲಾಲ್ ಮದನ್ ಹಾಗೂ ರಜಾವುದ್ದೀನ್ ಮೃತ ದುರ್ದೈವಿಗಳು. ಇನ್ನು ಸೈಫುಲ್ಲಾ ಅನ್ನೋ ಮತ್ತೊಬ್ಬನ ಸ್ಥಿತಿ ಚಿಂತಾಜನಕವಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಷ್ಟಕ್ಕೂ ಕಟ್ಟಡ ನಿರ್ಮಾಣಕ್ಕೆ ಪಿಲ್ಲರ್ ಹಾಕಲು ಮಣ್ಣು ತೆಗೆದಿದ್ರು. ಪಿಲ್ಲರ್ಗಾಗಿ 20ಕ್ಕೂ ಹೆಚ್ಚು ಅಡಿ ಮಣ್ಣು ತೆಗೆಯಲಾಗಿತ್ತು. ಈ ವೇಳೆ ಕೆಳಗೆ ಕೆಲಸ ಮಾಡುತ್ತಿದ್ದಾಗ ಕಾರ್ಮಿಕರ ಮೇಲೆ ಮಣ್ಣು ಬಿದ್ದಿದ್ದು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಮಡಿವಾಳ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಸುಮಾರು ನಮಗೆ ಕಂಪ್ಲೇಂಟ್ ಬಂದಾಗ 7:15 ಹತ್ರ ಈ ಥರ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ವರ್ಕರ್ಸ್ ಡೆಬ್ರೀಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮಣ್ಣು ಬಿದ್ದಿದೆ ಅಂತ ಗೊತ್ತಾಯಿತು. ಬಂದು ನೋಡಿದಾಗ 3 ಜನ ಸಿಕ್ಕಾಕೊಂಡಿದ್ರು. ಅವ್ರು 3 ಜನಕ್ಕೂ ಈಗಾಗಲೇ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟ್ಲಲ್ಲಿ. ಸೈಫುಲ್ಲಾ ಅನ್ನೋರು ಇಂಜರ್ಡ್ ಆಗಿದ್ದಾರೆ ಆ್ಯಂಡ್ ಹಿ ಈಸ್ ಔಟ್ ಆಫ್ ಡೇಂಜರ್. ಅವರು ಆಲ್ಮೋಸ್ಟ್ 28 ಇಯರ್ಸ್ ಇದೆ ಅವ್ರಿಗೆ. ಮತ್ತು ಲಾಲ್ ಮದನ್, ರಜಾವುದ್ದೀನ್ ಅನ್ಸಾರಿ ಅಂದ್ಕೊಂಡು ಇಬ್ಬರದ್ದು ಡೆತ್ ಆಗಿದೆ ಅಂತ ಈಗ ಗೊತ್ತಾಗ್ತಾ ಇದೆ.